ವೀಕ್ಷಕರೇ, ಇವತ್ತೊಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಖಾನ ಅಥವಾ ಫಾಕ್ಸ್ ಟೇಲ್ ಸೀಡ್ಸ್, ಅದು ಹಾಗೆ ಮಂಡಕ್ಕಿ ಅಥವಾ ಕಡಲೆಪುರಿ, ಇದು ರೋಸ್ಟೆಡ್ ಕಾರ್ನ್ಫ್ಲೇಕ್ಸು, ಇದು ಆಪ್ಷನಲ್ಲು, ನಿಮಗೆ ಸಿಕ್ಕರೆ ನೀವು ಮಾಡ್ಬೋದು ಅದನ್ನು ಅಥವಾ ಸ್ಕಿಪ್ ಮಾಡಿ. ಒಣ ದ್ರಾಕ್ಷಿ 1 ಟೇಬಲ್ ಸ್ಪೂನಷ್ಟು, ಹಾಗೆ ಇಲ್ಲಿ ಬೇರೆ ಬೇರೆ ಥರದ ಸೀಡ್ಸನ್ನೆಲ್ಲ ತೊಗೊಂಡಿದ್ದೀನಿ ನಾನು, ಡ್ರೈ ಫ್ರೂಟ್ಸನ್ನು. ಇದು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಅಂತ ಹೇಳ್ತಾರೆ, ಇದು ಬಿಳಿ ಎಳ್ಳು, ಪುಟಾಣಿ ಅಥವಾ ಹುರ್ಗಡ್ಲೆ, ಬಾದಾಮು, ಶೇಂಗಾ, ಕ್ಯಾಶ್ಯೂಸು ಅಥವಾ ಗೋಡಂಬಿ, ಬಡೆ ಸೋಂಪು. ನಾನೆಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನೇ ತೊಗೊಳ್ತಾ ಇದ್ದೀನಿ. ಇದೆಲ್ಲ ಫೈಬರ್ಸ್ ತುಂಬ ಇರುತ್ತೆ ಇದರಲ್ಲಿ, ಹಾಗೆ ಪ್ರೋಟೀನ್ಸ್ ಕೂಡ ಇರುತ್ತೆ. ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಮಖಾನ ಹಾಕ್ಕೊಳ್ಳೋಣ. ಇದನ್ನು ಸಣ್ಣ ಉರಿನಲ್ಲೇ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಅಂದರೆ ಕ್ರಿಸ್ಪಿಯಾಗಿ ಆಗುತ್ತೆ. ಮಖಾನ ಮತ್ತು ಕಡಲೆಪುರಿ ಎರಡೂ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಸುಮಾರು 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮೊದಲು ಶೇಂಗಾನ ರೋಸ್ಟ್ ಮಾಡ್ಕೊಳ್ತೀನಿ, ಚೆನ್ನಾಗಿ ಗರಿ ಗರಿ ಆಗೋವರೆಗೂ. ಆಮೇಲೆ ಬಾದಾಮಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಳಿ. ಹಾಗೆ ಇಲ್ಲಿ ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿನ ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಹುರ್ಗಡ್ಲೆ, ಬಿಳಿ ಎಳ್ಳು, ಅಗಸೆ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡಿಸಿ. ಇದಕ್ಕೆ ಈಗ 1 ರಿಂದ 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಪಿಂಕ್ ಸಾಲ್ಟು, ಸ್ವಲ್ಪ ಅರಿಶಿಣದ ಪುಡಿ, ಚಾಟ್ ಮಸಾಲ, ಈಗ ರೋಸ್ಟೆಡ್ ಕಾರ್ನ್ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಿದ್ರೆ ಸಕ್ಕರೆ ಪೌಡ್ರ್ ಹಾಕ್ಕೋಬೋದು. ಹೆಲ್ದಿ ಸ್ನ್ಯಾಕು ರೆಡಿ ಆಯಿತು. ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು. ಹಾಗೆ ಇದು ಫೈಬರ್ಸು, ಪ್ರೋಟೀನ್ಸು ಎಲ್ಲ ರಿಚ್ ಆಗಿರುತ್ತೆ, ಹಾಗೆ ಗುಡ್ ಫ್ಯಾಟ್ ಕೂಡ ಇರುತ್ತೆ. ಟ್ರೈ ಮಾಡಿ, ಹೇಗಾಯ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.